ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಜನ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಅಪ್ರೂವಲ್ ಆಗಿರ್ಬೋದು, ಯಾವಾಗ ಬಿಡ್ತಾರೆ ಹೇಳಿ ಸರ್ ಅಂತ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಅಂಥವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಒಂದು ಸರ್ಕಾರ ಅಂತ ಹೇಳ್ಬೋದು. ಅದೇ ರೀತಿ ಮೈನ್ ಆಗಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಅಪ್ರೂವಲ್ ಆಗಿರ್ಬೋದು, ಯಾವ ಟೈಮ್ನಲ್ಲಿ ಬಿಡ್ತಾರೆ, ಯಾವ ಡೇಟ್ನಲ್ಲಿ ಬಿಡ್ತಾರೆ, ಯಾವ ಒಂದು ದಿನಗಳಲ್ಲಿ ಬಿಡಬಹುದು, ಎಲೆಕ್ಷನ್ ಟೈಮ್ನಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಅಪ್ರೂವಲ್ ಆಗಿರ್ಬೋದು ಬಿಡೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಬಿಡ್ತೀನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೋಟಿಸ್ ಗೌರ್ಮೆಂಟಿಂದ ಕೊಟ್ಟಿರೋದಲ್ಲ, ಬಟ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಿದೆ. ಮೋಸ್ಟ್ಲಿ ಒಂದು 70-80% ಬಿಡುವಂತಹ ಒಂದು ಸಾಧ್ಯತೆಗಳು ಇರ್ತದೆ. ಅರ್ಥ ಆಯ್ತಾ? ಯಾಕೆಂದರೆ ಒಂದು ಮೆಡಿಕಲ್ ಪರ್ಪಸ್ಗೋಸ್ಕರ ತಿಂಗಳಿಗೆ 3-4 ಬಾರಿ ಕಡ್ಡಾಯವಾಗಿ ಬಿಟ್ಟೇ ಬಿಡ್ತಾರೆ. ಅಟ್ಲೀಸ್ಟ್ ಒಂದು ತಿಂಗಳಿಗೊಂದು 3-4 ಅವರೋ 5 ಅವರೋ ತಿಂಗಳಿಗೆ ಈ ಥರ ಬಿಡ್ತಾ ಹೋಗ್ತಿದ್ದಾರೆ. ಮುಂಚೆಯಿಂದನೂ ಬಿಡ್ತಾ ಇದ್ರು, ಇವಾಗಲೂ ಸಹ ಬಿಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಯಾಕೆಂದರೆ ಈ ತಿಂಗಳು ಸ್ಟಾರ್ಟಿಂಗಲ್ಲಿ ಒಂದು ದಿನ ಬಿಟ್ಟಿದ್ರು, ಅಂದರೆ 1 ಅವರು 2 ಅವರ್ ಬಿಟ್ಟಿದ್ರು ಅಷ್ಟೇ. ಸುಮಾರು ಜನ ಅಪ್ಲಿಕೇಶನ್ ಹಾಕ್ಸಿದ್ದೀರ. ಬಟ್ ಅದೇ ರೀತಿ ಒಂದು ತಿಂಗಳಿಗೆ 1-2-3 ಬಾರಿ ಬಿಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ. ಅರ್ಥ ಆಯ್ತಾ? ಅದೇ ಥರ ಈ ತಿಂಗಳು 2ನೇ ಸರಿ ಬಿಟ್ಟಿದ್ದಾರೆ. ಬಟ್ ಯಾವ ಟೈಮ್ನಲ್ಲಿ ಯಾವ ಡೇಟ್ನಲ್ಲಿ ಬಿಡ್ತಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಲಾಸ್ಟಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಈಗ ಅದಕ್ಕಿಂತ ಮುಂಚೆ ಸುಮಾರು ಎಷ್ಟೋ ಜನಕ್ಕೆ ಅಪ್ರೂವಲ್ ಯಾವಾಗ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಜನ ಡೌಟಿಂದ ಕೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಅಪ್ರೂವಲ್ ಯಾವಾಗ ಮಾಡ್ತಾರೆ ಅಂದರೆ ನಾನೊಂದು ಡೇಟ್ ಹೇಳ್ತೀನಿ. ಆ ಡೇಟ್ನಲ್ಲಿ ನಿಮಗೆ ಒಂದು ಕನ್ಫರ್ಮ್ ಆಗಿ ಟೈಮಿಂಗ್ಸ್ ನನಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಯಾಕೆಂದರೆ ಒಂದು ನೋಟಿಸ್ ಕೊಟ್ಟು ಆದಮೇಲೆ ನಮಗೆ ಅಪ್ರೂವಲ್ ಯಾವತ್ತು ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗೋದು. ಅಲ್ಲಿ ತನಕ ಯಾವ ಟೈಮ್ನಲ್ಲಿ ಅಪ್ರೂವಲ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಮೈನಾಗಿ ತಿದ್ದುಪಡಿ ಮತ್ತು ಹೊಸ ಅರ್ಜಿಗಳು ಯಾವ ಟೈಮ್ನಲ್ಲಿ ಬಿಡ್ತಾರೋ, ಇಲ್ಲಾಂದರೆ ಅವತ್ತು ಬೆಳಿಗ್ಗೆ ಅಪ್ರೂವಲ್ ಮಾಡ್ತಾರೆ, ಇಲ್ಲಾಂದರೆ ಅವತ್ತು ಸಂಜೆ 1 ಅವರು ಅಪ್ರೂವಲ್ ಮಾಡುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಅರ್ಥ ಆಯ್ತಾ? ಓನ್ಲಿ ಫಾರ್ ಮೆಡಿಕಲ್ ಎಮರ್ಜೆನ್ಸಿ ಇರೋರ್ಗೂ ಮಾತ್ರ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಯಾರು ಹೋಗ್ಬಿಟ್ಟು ಅಪ್ರೂವಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋದು ಆಗೋದು ಇಲ್ಲ. ಅರ್ಥ ಆಯ್ತಾ? ಅವ್ರು ಮಾಡೋ ಕೊಡೋದಿಲ್ಲ. ಅರ್ಥ ಆಯ್ತಾ? ಮೇಯ್ನಾಗಿ ಏನಪ್ಪ ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿಗೆ ತಕ್ಕನಾಗಿ ನಿಮ್ಮ ಹತ್ರ ದಾಖಲಾತಿಗಳಿರಬೇಕಾಗುತ್ತೆ, ಮೆಡಿಕಲ್ ರಿಪೋರ್ಟ್ಸ್ಗಳಿರಬೇಕಾಗುತ್ತೆ. ಆ ಆಧಾರದ ಮೇಲೆ ಮಾಡಿಕೊಡ್ತಾರೆ ಅವ್ರು. ಅರ್ಥ ಆಯ್ತು? ಸುಮ್ಮನೆ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗಿರ್ಬೋದು ಏನೇನೋ ಮಾಡ್ಕೊಡೋದಿಲ್ಲ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರ್, ಅದೇ ರೀತಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಯಾವ ಡೇಟ್ನಲ್ಲಿ ಬಿಡ್ತಾರೆ? ಮೇಯ್ನಾಗಿ 16ನೇ ತಾರೀಕು ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಒಂದು ಗ್ರೂಪಲ್ಲಿ ನೋಟಿಸ್ ಬಂದಿದೆ. ಅರ್ಥ ಆಯ್ತಾ? ಒಂದು ನೋಟಿಸ್ ಅಂದರೆ ಒಂದು ಗೌರ್ಮೆಂಟ್ ನೋಟಿಸ್ ಅಲ್ಲ. ಅರ್ಥ ಆಯ್ತಾ? ಯಾರೋ ಪ್ರೈವೇಟಾಗಿ ಹಾಕಿರುವಂಥದ್ದು ಗ್ರೂಪ್ಗಳಲ್ಲಿ ಹಾಕಿದ್ರು. ಅದನ್ನು ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ಮೈನಾಗಿ 16/4/2024 ಒಂದು ರೇಷನ್ ಕಾರ್ಡ್ ಬಿಡುಗಡೆ ಮಾಡುವಂಥ ಒಂದು ಸಾಧ್ಯತೆ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅವರು ಕನ್ಫರ್ಮ್ ಆಗಿ ಏನೋ ಗ್ರೂಪಲ್ಲಿ ಹೇಳಿಲ್ಲ. ಅರ್ಥ ಆಯ್ತಾ? ಕಡ್ಡಾಯವಾಗಿ ಬಿಟ್ಟೇ ಬಿಡ್ತಾರೆ ಅಂತ. ಬಟ್ ಆದರೆ ಮೈನ್ ವಿಚಾರ ಏನಪ್ಪ ಅಂದರೆ ಯಾವ ಟೈಮ್ನಲ್ಲಿ ಬಿಡ್ತಾರೆ, ಯಾವ ಡೇಟ್ನಲ್ಲಿ ಬಿಡ್ತಾರೆ ಅಂತ ಅವ್ರಿಗೂ ಗೊತ್ತಿರೋದಿಲ್ಲ, ನಮಗೂ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ಅವರು ಒಂದು ಬಿಡೋದಕ್ಕಿಂತ ಮುಂಚೆ 1-2 ಅವರ್ 3 ಅವರು ಒಂದು ದಿನದ ಹಿಂದೆನೇ ಒಂದು ನೋಟಿಸನ್ನು ಕೊಟ್ಟಿರ್ತಾರೆ. ಆ ನೋಟಿಸ್ ಆಧಾರದ ಮೇಲೆ ರೇಷನ್ ಕಾರ್ಡ್ ತಿದ್ದುಪಡಿನೋ ಒಂದು ಹೊಸ ಅರ್ಜಿನೋ ಒಂದು ಅಪ್ರೂವಲ್ ಮಾಡಿಸ್ಕೊಳ್ಬೇಕಾಗುತ್ತೆ. ಬಟ್ ಆದರೆ ಸುಮಾರು ಅವ್ರು ಹೇಳ್ದಂಗೆ ವಾರಕ್ಕೆ ತಿಂಗಳಿಗೆ 4 ದಿನ 3 ದಿನ ಆದರೂ ಕಡ್ಡಾಯವಾಗಿ ಬಿಡ್ತಿದ್ರು. ಮುಂಚೆ ಎಲ್ಲ ಬಿಟ್ಟವ್ರೆ. ಹೋದ ತಿಂಗಳು ಬಿಟ್ಟವ್ರೆ, ಈ ತಿಂಗಳು ಒಂದು ಸಾರಿ ಬಿಟ್ಟವ್ರೆ, ಇದು 2ನೇ ಸಾರಿ ಬಿಡುವಂಥ ಒಂದು ಚಾನ್ಸಸ್ ಇರ್ತದೆ. ಅರ್ಥ ಆಯ್ತಾ? ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು ಏನಾದ್ರು ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಾಖಲಾತಿಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಅವರು ಇಮಿಡಿಯೇಟ್ಲಿ ನಿಮಗೆ 16ನೇ ತಾರೀಕು ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ನಿಖರವಾಗಿ ಗೊತ್ತಿಲ್ಲ. ಅರ್ಥ ಆಯ್ತಾ? 16ನೇ ತಾರೀಕು ಏನಾದರೂ ಬಿಟ್ಟರೆ ಇಮಿಡಿಯೇಟ್ಲಿ 15ನೇ ತಾರೀಕು ಒಂದು ನೋಟಿಸ್ ಕೊಡ್ತಾರೆ. ಏನಾದ್ರು ನೋಟಿಸ್ ಕೊಟ್ಟರೆ ಇಮಿಡಿಯೇಟ್ಲಿ ಬಿಡುವಂಥ ಒಂದು ಸಾಧ್ಯತೆಗಳು ಇದ್ದರೆ ನಾನು ನಿಮಗೆ ವಿಡಿಯೋ ಮೂಲಕ ಯಾವ್ಯಾವ ತಿದ್ದುಪಡಿಗಳಾದರೆ ಯಾವ್ಯಾವ ಡಿಸ್ಟಿಕ್ಗಳಿಗೆ ಯಾವ್ಯಾವ ಟೈಮ್ನಲ್ಲಿ ಬಿಡ್ತಾರೆ, ಅದೇ ರೀತಿ ಹೊಸ ಅರ್ಜಿ ಯಾವ ಟೈಮ್ನಲ್ಲಿ ಬಿಡ್ತಾರೆ, ಮೈನಾಗಿ ಮೇಜರಾಗಿ ಬಿಡುವಂಥದ್ದು ಯಾವ ಟೈಮಿಂಗ್ಸ್ನ ಫಾಲೋ ಮಾಡ್ತಾರೆ ಗೊತ್ತಾ ಅವರು? ಮೈನಾಗಿ 2 ಅವರ್ ಬಿಟ್ಟರು ಸಹ 10-12 ಗಂಟೆ ತನಕ ಹೊಸ ಅರ್ಜಿ ಬಿಡ್ಬೋದು. ಆದರೆ ಹೊಸ ರೇಷನ್ ಕಾರ್ಡ್ ಅಂದರೆ BPL ಮಾತ್ರ APL ಬಿಡುವಂಥ ಒಂದು ಅವಕಾಶಗಳು ಇರೋದಿಲ್ಲ. ಅರ್ಥ ಆಯ್ತಾ? ಸರ್, ಮೈನಾಗಿ ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಫಸ್ಟ್ ಸರ್ವರು ಬೆಂಗಳೂರದು ತಿದ್ದುಪಡಿದು ಸುಮಾರು 11ರಿಂದ 1-2 ಗಂಟೆ ತನಕ ಬಿಡುವಂಥ ಒಂದು ಸಾಧ್ಯತೆಗಳಿರ್ತದೆ. ಅದೇ ರೀತಿ ಮೈನಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೆಕೆಂಡ್ ಸರ್ವರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು 2-4 ಗಂಟೆ ಬಿಡುವಂಥ ಒಂದು ಸಾಧ್ಯತೆಗಳಿರ್ತದೆ. ಬಿಟ್ಟರೆ ಕಾಮನ್ ಆಗಿ ಬಿಟ್ಟರೆ ಹೇಳ್ತಿರೋದು ಇಷ್ಟು ಗಂಟೆಗೆ ಬಿಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಥರ್ಡ್ ಸರ್ವರು 4-6 ಗಂಟೆ ಬಿಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಈ ರೀತಿ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಈ ಟೈಮಿಂಗ್ಸ್ನಲ್ಲಿ ಬಿಡುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಅರ್ಥ ಆಯ್ತಾ? ಇದೇ ಟೈಮಿಂಗ್ಸ್ನಲ್ಲಿ ಬಿಡ್ತಾರೆ ಅಂತ ನಾನು ನಿಮಗೆ ಕನ್ಫರ್ಮ್ ಆಗಿ ಖಂಡಿತವಾಗಿ ಹೇಳ್ತಾ ಇಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸ ಅರ್ಜಿ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ದಾಖಲಾತಿಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. 6 ವರ್ಷದ ಒಳಗೆ
ಹೊರಗಿನ ಮಕ್ಕಳಾಗಿದ್ದರೆ ಮೈನಾಗಿ ಆಧಾರ್ ಕಾರ್ಡು ಮತ್ತು ಬರ್ತ್ ಸರ್ಟಿಫಿಕೇಟು, ಅದಕ್ಕೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಇಷ್ಟು ದಾಖಲಾತಿಗಳಿರಬೇಕು. ಸೇರ್ಪಡೆಗಾದರೆ ಮೈನಾಗಿ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಅವರು ಅಷ್ಟೇ ಕ್ಯಾಶ್ ಟು ಇನ್ಕಮ್ ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ಅದೇ ರೀತಿ ಕರೆಕ್ಷನ್ಸ್ ಏನಾದರೂ ಡಿಲೀಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಡಿಲೀಟ್ ಧಾರಾಳವಾಗಿ ಮಾಡಿಸ್ಬೋದು. ಸೈಬರಲ್ಲಿ ಯಾವುದೇ ರೀತಿ ಒಂದು ದಾಖಲಾತಿಗಳು ಕೇಳೋದಿಲ್ಲ, ಅರ್ಥ ಆಯಿತಾ. ಆಟೋಮೆಟಿಕ್ಕಾಗಿ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರಾದರೂ ಮೆಂಬರ್ಸ್ಗಳಿದ್ರೆ ಅವ್ರು ಯಾರಾದರೂ ಬಂದರೂ ನಿಮ್ಮನ್ನು ಡಿಲೀಟ್ ಮಾಡಿಸ್ಬೋದು, ಅರ್ಥ ಆಯಿತಾ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದೇ ರೀತಿ ಯಾವುದಾದ್ರೂ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅಂದರೆ, ಅದೇ ರೀತಿ ಏನಾದರೂ ಡೌಟ್ಸ್ಗಳಿದ್ರೆ ಕೂಡಲೇ ಕಮೆಂಟ್ ಮಾಡಿ, ಅದರ ಬಗ್ಗೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.